ಉಮೇಶ್ ಸರ್ ಅಲ್ಲಿ ಸರ್ ನಿಮ್ಮಲ್ಲಿ ಗಟ್ಟಿಯಾಗಿ ಮಾತಾಡ್ತಾ ಇದ್ದವರು ಕುಮಾರಸ್ವಾಮಿ ಅವರೊಬ್ಬರೇ. ಅವರನ್ನು ದೆಹಲಿಗೆ ಕಳಿಸ್ಬಿಟ್ಟಿದ್ದೀರಿ. ಈಗ ಯಾರು ಮಾತಾಡ್ತಾರೆ ಅಂತ ಹೇಳಿ ಎಲ್ಲೋ ಒಂದು ಕಡೆ ಈ ರಾಜ್ಯ ಸರ್ಕಾರಗಳನ್ನ ಸರಿಯಾಗಿ ಪ್ರಶ್ನೆ ಮಾಡಲಿಕ್ಕೆ ವಿರೋಧ ಪಕ್ಷಗಳು ಎಡಪ್ತಾ ಇದೆಯೋ ಅನ್ನೋಂಥ ಪ್ರಶ್ನೆ. ಇವತ್ತು ಸಾವಿರಾರು ಸಮಸ್ಯೆಗಳಿವೆ ಸರ್ ಇಲ್ಲಿ. ಇವತ್ತು ಬೆಂಗಳೂರು ಗುಂಡಿಮಯ ಆಗಿಬಿಟ್ಟಿದೆ, ಬ್ರ್ಯಾಂಡ್ ಬೆಂಗಳೂರು ಆಗಿ ಉಳಿದಿಲ್ಲ. ಈ ಕರ್ನಾಟಕದಲ್ಲಿರುವಂಥ ಅದೆಷ್ಟು IT ಕಂಪನಿಗಳು ಬೇರೆ ಬೇರೆ ಊರುಗಳಿಗೆ ಶಿಫ್ಟ್ ಆಗ್ತಾ ಇದೆ, ಆಂಧ್ರದವರು ಆಫರ್ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಚರ್ಚೆ ಆಗ್ತಿರುವಂಥ ವಿಚಾರಗಳು ಯಾವುದು ಅಂತ ಕೇಳಿದ್ರೆ ವಾಚ್ ಹಾಕೊಂಡಕ್ಕೆ ಅಥವಾ ಅವರೇನೋ ನಡ್ಕೊಂಡು ಹೋದಕ್ಕೆ ಇಂಥಕ್ಕೆಲ್ಲ ಬ್ರೇಕ್ಫಾಸ್ಟಿಗೆಲ್ಲ ಚರ್ಚೆ ಆಗ್ತಾ ಇದೆ. ಈ ಕುಮಾರಸ್ವಾಮಿಯನ್ನಂತೂ ಕಳಿಸ್ಬಿಟ್ರಿ, ನೀವೇ ಮಾತಾಡಬೇಕೀಗ. ಇಲ್ಲ ನೋಡಿ, ನಾವು ಕುಮಾರಣ್ಣವರು ದೆಹಲಿಗೆ ಹೋಗಿದ್ದಾದ ತಕ್ಷಣ ನಮ್ಮಲ್ಲಿ ಪ್ರತಿಪಕ್ಷ ವೀಕ್ ಆಗಿದೆ ಅಂತ ಹೇಳಿ ಭಾವಿಸ್ಬೇಕಾಗಿದ್ದ ಅಗತ್ಯ ಇಲ್ಲ. ನಾವು ಈ ಬಾರಿ ಆಡಳಿತ ಪಕ್ಷವನ್ನು ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾಂನಲ್ಲಿ ನಾವು ಮತ್ತು ನಮ್ಮ ಮಿತ್ರ ಪಕ್ಷವಾದಂಥ BJP ಸಮರ್ಥವಾಗಿ ಎದುರಿಸಲಿಕ್ಕೆ ಸಾಕಷ್ಟು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ವಿ. ಇವರ ದೊಂಬರಾಟವನ್ನು ನೋಡಿ ನಾವು ಸಾಕಾಗಿದೆ. ರಾಜ್ಯದ ಜನ ಬೇಸತ್ತು ಹೋಗಿ ಕಾಂಗ್ರೆಸ್ನವ್ರದ್ದು ದೊಂಬರಾಟ ನೋಡಿ, ಅಧಿಕಾರ ಹಸ್ತಾಂತರದ ವಿಚಾರ ಬಿಜೆಪಿ ದೊಂಬರಾಟ ನೋಡಿ ನಿಮ್ಗೆ ಏನು ಬೇಸರ? ಬಿಜೆಪಿ ದೊಂಬರಾಟ ಇಲ್ಲ, ಇರ್ಲಿ ಹೇಳ್ತೀನಿ, ಇವರ ದೊಂಬರಾಟಗಳನ್ನು ನೋಡಿ ಜನ ಕಾನೂನು ತರಲಿ ಬೇಡ ಅಂತಲ್ಲ, ಆದರೆ ಒಬ್ಬ ವ್ಯಕ್ತಿಯ ಸಂಘ ಸಂಸ್ಥೆಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸ್ತಾ ಇದ್ದಾರಲ್ಲ, ಇದರ ಉದ್ದೇಶ ಏನು ಅಂತಂತಂದ್ರೆ ಇವರನ್ನ ಲಂಗು ಲಗಾಮನ್ನ ಇಡಬೇಕು, ಎದುರಿಸ್ಕೊಂಡು ಇಟ್ಕೋಬೇಕು ಪ್ರತಿಪಕ್ಷಗಳನ್ನ. ಇವರು ಸ್ವಇಚ್ಛಾಚಾರವಾಗಿ ಅಧಿಕಾರ ಇದೆ ಅದಕ್ಕಾಗಿ ಮಾಡ್ತಾ ಇದ್ದಾರೆ. ನಿಮ್ಮ ಮಿತ್ರ ಪಕ್ಷವಾದಂತಹ ಬಿಜೆಪಿ ಅವರೇನು ಸುಮ್ಮನೆ ಕೂತ್ಕೊಂಡಿರ್ಲಿಲ್ಲ. ಯತ್ನಾಳ್ ಅವರು ಏನೇನು ಮಾತಾಡಿದ್ದಾರೆ ನಿಮಗೆ ಗೊತ್ತಿದೆ, ಪ್ರತಾಪ್ ಸಿಂಹ ಅವರು ಇತ್ತೀಚೆಗೆ ಏನೇನು ಮಾತಾಡಿದ್ದಾರೆ ಅಂತ ಎಲ್ಲ ಇದೆ. ಸೊ ಇಂಥ ಮಾತುಗಳು ಪದೇ ಪದೇ ಬರ್ತಾ ಇರೋದ್ರಿಂದಾಗಿ ಯಾವುದೇ ವ್ಯಕ್ತಿಯಾಗಲಿ ಯಾವುದೇ ಒಂದು ಧರ್ಮವನ್ನಾಗಲಿ ಉದ್ದೇಶಪೂರ್ವಕವಾಗಿ ಟೀಕೆ ಮಾಡಿದ್ರೆ ಅದು ತಪ್ಪು ಕಾನೂನಿನಲ್ಲಿ. ಅದಕ್ಕೆ ಕಾನೂನು ಆಲ್ರೆಡಿ ಇದಾವೆ, ಈಗ ಆಲ್ರೆಡಿ ಸೆಕ್ಷನ್ ಇದೆ. ಹಿಂದೆ IPC ನಲ್ಲಿತ್ತು, ಈಗ BNS ಇದೆ, BNS SS ಇದೆ, ಮಾಹಿತಿ ತಂದ ಕಾಯ್ದೆಯಲ್ಲೂ ಸಹ ಇದೆ. ಆದರೆ ಇವರು ಉದ್ದೇಶಪೂರ್ವಕವಾಗಿ ಈಗ 1 ವರ್ಷದಿಂದ 7 ವರ್ಷದವರೆಗೆ ಅಪರಾಧ ಶಿಕ್ಷೆ ಕೊಡ್ಬೋದು, 50,000 ದಂಡವನ್ನು ವಿಧಿಸ್ಬೋದು, ಅಥವಾ ಇದೇ ಪ್ರಕರಣ ಮತ್ತೆ ಪುನರಾವರ್ತನೆ ಆದರೆ ಬಹುಶಃ ಇದು 50,000ರಿಂದ 1 ಲಕ್ಷ ದಂಡ ಪ್ಲಸ್ 10 ವರ್ಷವರೆಗೆ ಶಿಕ್ಷೆ ಕೊಡ್ಬೋದು ಅಂತ ಒಂದು ಹೊಸ ವಿಧೇಯಕವನ್ನು ಮಾಡಿಕೊಟ್ಟಿದ್ದಾರೆ. ಬಹುಶಃ ಇದು ಸಫಲ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತ ಕೇಳಿದ್ದು, ವ್ಯಕ್ತಿ ಮತ್ತು ಸಂಸ್ಥೆಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಅಡ್ಡಿಪಡಿಸ್ತಾರೆ. ಸೊ ಈ ಕಾಯ್ದೆಯನ್ನು ಇಟ್ಕೊಂಡು ಕೆಲವರು ಏನು ಮಾಡ್ತಾರೆ ಅಂತಂದರೆ ಎಣೀಕ್ ಮಾಡ್ತಾರೆ, ಇದನ್ನು ಉದ್ದೇಶಪೂರ್ವಕವಾಗಿ ಇದನ್ನು ಅವರ ನಿರ್ನಾಮ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಬೈದ ವಾತಾವರಣದ ಜನ ಬದುಕಬೇಕಾಗತ್ತೆ ಅಂತದ್ದು. ಆರ್ಟಿಕಲ್ 19, 20, 21 ಏನು ಹೇಳುತ್ತೆ? ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತ ಹೇಳುತ್ತೆ ಕಾನೂನಿನಲ್ಲಿ. ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳ್ತಾರೆ. ಆ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಎಲ್ಲ ಒಂದು ಕಡೆ ಕಡಿವಾಣ ಹಾಕೋದು ಈ ಸರ್ಕಾರದ ಉದ್ದೇಶ ಇರ್ಬೋದು. ಈ ಸರ್ಕಾರಕ್ಕೆ ಮಾಡಬೇಕಾದಂಥ ಬಹಳ ಕೆಲಸಗಳಿದ್ದಾವೆ. ತಾವು ಹೇಳ್ದಂಗೆ ಬೆಂಗಳೂರಿನಲ್ಲಿ ಗುಂಡಿಗಳ ಒಂದು ದೊಡ್ಡ ಸಂಗತಿಗಳಿದ್ದಾವೆ. ಕಸದ ಸಮಸ್ಯೆ ಇದೆ. ಇವತ್ತು 150 ಕೋಟಿಗೆ ಕಸ ವಿಲೇವಾರಿ ಮಾಡೋಂಥ 450 ಕೋಟಿ ಟೆಂಡರ್ ಕರೆದುಬಿಟ್ಟು ಇವತ್ತು ಕಣ್ಣ ಮುಚ್ಚಲ್ಲ ಆಡ್ತಾ ಇದ್ದಾರೆ. ಇವತ್ತು ಏನು ಜನ ಚರ್ಚೆ ಮಾಡ್ತಾ ಇದ್ದಾರೆ, ರಾಜ್ಯದ ಜನ ನಿಜವಾದ ಅಭಿವೃದ್ಧಿ ಚರ್ಚೆ ಮಾಡ್ತಾ ಇದ್ದಾರಾ? ಅದ್ರ ಬಗ್ಗೆ ಆಸಕ್ತಿ ವಹಿಸಿದಾರಾ? ಖಂಡಿತ ಇಲ್ಲ. ಇವತ್ತು ಅಧಿಕಾರ ಹಸ್ತಾಂತರದಲ್ಲಿ 2 ವರ್ಷಗಳ ಕಾಲ ಇವರು ಪೂರೈಸಿದ್ದಾರೆ. ಕೊಟ್ಟ 5 ಬಿಟ್ಟಿ ಗ್ಯಾರಂಟಿಗಳ ಮುಖಾಂತರ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಜನರನ್ನು ಮರಳು ಮಾಡಿದೆ. 55,000ರಿಂದ 60,000 ಕೋಟಿ ಜನಗಳಿಗೆ ಪ್ಯಾಕೇಜ್ ಕೊಟ್ಟು ಪ್ರತಿ ವರ್ಷ ಜನರನ್ನು ಕತ್ತಲಲ್ಲಿ ದೂಡಿದೆ. ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸಕ್ಕಾಗಲಿಲ್ಲ ಇವ್ರ ಕೈಲಿ. ಮಹಿಳಾ ಸಬಲೀಕರಣವನ್ನು ಮಾಡೋಕ್ಕಾಗಲಿಲ್ಲ, ಉಚಿತ ಆರೋಗ್ಯವನ್ನು ಕೊಡೋಕ್ಕಾಗಲಿಲ್ಲ, ಉಚಿತ ಶಿಕ್ಷಣವನ್ನು ಕೊಡೋಕ್ಕಾಗಲಿಲ್ಲ. ಈ ಎಲ್ಲ ಜ್ವಲಂತ ಸಮಸ್ಯೆಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಇಂಥ ಕೆಲವು ಅನವಶ್ಯಕ ಕಾಯ್ದೆಗಳನ್ನು ಇವತ್ತು ಮಂಡನೆ ಮಾಡಕೊಟ್ಟಿರೋದು. ಯಾಕಂತ ಹೇಳಿದ್ರೆ ಹೌದು, ಈ ಕಾಯ್ದೆ ಅನ್ನುವಂಥದ್ದು 1-2 ದಿನಗಳಲ್ಲಿ ಅದು ಸಾಲ್ವ್ ಆಗುವಂತ ಅಲ್ಲ. ಇದು ಕಾರಣ ಇವತ್ತು ಅಧಿವೇಶನ ಶುರುವಾಯಿತು ಅಂತ ಹೇಳಿದ್ರೆ ಒಮ್ಮೆ ಈ ಕಾಯ್ದೆಯ ಮಂಡನೆ ಆದ್ರೆ ಸರ್ ಕನಿಷ್ಠ ಪಕ್ಷ 5 ದಿನಗಳು ಇದು ನುಂಗ್ ಹಾಕುತ್ತೆ. ಅಲ್ಲ ಹೌದು, ಚರ್ಚೆ ಎಲ್ಲ 5 ದಿನಗಳು ನುಂಗ್ ಹಾಕುತ್ತೆ. ಉದ್ದೇಶ ಇವತ್ತು ಬೆಳಗಾವಿಯಲ್ಲಿ ಯಾಕೆ ಅಧಿವೇಶನ ಆರಂಭ ಆಯಿತು ಅಂತ ಕೇಳಿದ್ರೆ ಬೆಳಗಾವಿಯ ಆ ಭಾಗದ ಉತ್ತರ ಕನ್ನಡ ಜಿಲ್ಲೆಯ ಸಮಸ್ಯೆಗಳನ್ನು ಆಲಿಸಬೇಕು ಅಂತ ಹೇಳಿ. ಆದ್ರೆ ಈಗ ಬರೀ ಇದರಲ್ಲೇ ಕಾಲಹರಣ ಮಾಡ್ಕೊಂಡ್ರೆ ಆಲ್ರೆಡಿ ಪ್ರತಿಭಟನೆ ಮಾಡಕ್ಕೆ ಸಾವಿರಾರು ರೈತರು ಕಾದು ಕೂತ್ಕೊಂಡಿದ್ದಾರೆ.